ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಎರಡನೇ ಪಟ್ಟಿ ಯಾವಾಗ ಸರ್, ಯಾವತ್ತು ಬಿಡುಗಡೆ ಸಚಿವ ಸಂಪುಟ ವಿಸ್ತಾರ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ನಾನು ಡೆಲ್ಲಿಗೆ ಹೋಗಬೇಕು, ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ. ಥ್ಯಾಂಕ್ ಯು. ಅವರು ಒಬ್ಬ ಸಮರ್ಥ ನಾಯಕ, ವಿಶೇಷವಾಗಿ ಮೈನಾರಿಟಿ ಸಮುದಾಯದಲ್ಲಿ ಸಮರ್ಥ ನಾಯಕ. ಅವರಿಗೆ ಯಾವ ಕಾರಣಕ್ಕೆ ಅವರಿಗೆ ಮೊದಲನೇ ಕಂತಿನಲ್ಲಿ ತಪ್ಪಿದೆಯೇ ಅದು ನಮಗೆರಿಗೂ ಮಾಹಿತಿ ಇಲ್ಲ. ಆದರೆ ಎರಡನೇ ಕಂತಿನಲ್ಲಾದರೂ ಕೂಡ ಅವರಿಗೆ ಕೊಡಿ ಅಂತೇಳಿ ಇಡೀ ರಾಜ್ಯದಲ್ಲಿ ಬೇಡಿಕೆ ಕೊಟ್ಟಿದ್ದಾರೆ. ನಮ್ಮ ವರಿಷ್ಠರು ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಳ್ತೇನೆ. ಒಬ್ಬ ಸಮರ್ಥ ಸಚಿವ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದರಿಂದ ಅವರಿಗೆ ಕೊಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಎರಡನೇ ಪಟ್ಟಿ ಯಾವಾಗ ಸರ್, ಸಚಿವ ಸಂಪುಟ ವಿಸ್ತಾರ? ಶೀಘ್ರವಾಗಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಡೆಲ್ಲಿಗೆ ನಾನು ಡೆಲ್ಲಿಗೆ ಹೋಗಬೇಕು, ಹೋಗಿ ಧನ್ಯವಾದಗಳನ್ನು ಹೇಳಿ ಬರಬೇಕು. ನಮ್ಮ ವರಿಷ್ಠರುಗಳಿಗೆಲ್ಲ ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ಬರ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.